ನಮಸ್ಕಾರ ಸ್ನೇಹಿತರೆ, ನವಿಲುಗರಿ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನನಗೆ ಅನುಭವ ಆದಂಥ ಒಂದು ಭಯಾನಕ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ವೀಕ್ಷಕರು ಸರಿಯಾದ ಉತ್ತರ ಕಮೆಂಟ್ ಮಾಡಿದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಾಮೆಂಟ್ ಮಾಡುವುದಕ್ಕೆ 1 ಗಂಟೆ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರದ ಜೊತೆ ಫೋನ್ಪೇ ನಂಬರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದಿನ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಕರೆದ, ಬಾ ಮಗ, ಹೊಲದಲ್ಲಿರೋ ನನ್ನ ಅಪ್ಪನಿಗೆ ಊಟ ಕೊಟ್ಟು ಬರೋಣ ಅಂತ. ಆವಾಗ ಸಮಯ ರಾತ್ರಿ 9 ರಿಂದ 10 ಗಂಟೆ ಆಗಿತ್ತು. ಅವನು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದರಿಂದ ಹಿಂದು ಮುಂದೆ ನೋಡದೆ ಸರಿ ಅಂತ ಅವನ ಜೊತೆ ಹೋಗಲು ಹೊರಟೆ. ಆದರೆ ಹೊಲದ ದಾರಿಲಿ ಯಾವ ಗಾಡಿಯೂ ಹೋಗದ ಕಾರಣ ಊಟದ ಬಾಕ್ಸ್ ಜೊತೆ ನಡೆದುಕೊಂಡೇ ಹೋಗ್ಬೇಕಿತ್ತು. ರಾತ್ರಿ ಆಗಿದ್ದರಿಂದ ಇಬ್ಬರ ಮನಸ್ಸಲ್ಲಿ ಭಯ ಜೋರಾಗಿ ಕಾಡ್ತಾ ಇತ್ತು. ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಇಬ್ಬರು ತುಂಬ ಅವಸರದಿಂದ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಿರುವಾಗ ನನ್ನ ಫ್ರೆಂಡು, ಮಗ, ನಾವು ಹೋಗ್ತಾ ಇರೋ ದಾರಿಲಿ ಯಾರು ನಿಂತಿರೋ ಹಾಗೆ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಷ್ಟೇ ನನಗೆ ನಮ್ಮಮ್ಮ ಹೇಳಿದ ನೆನಪಾಯಿತು. ಇವತ್ತು ರಾತ್ರಿ ಕಳೆದು ಬೆಳಗಾದರೆ ಅಮಾವಾಸ್ಯೆ ಅಂತ. ಆದರೆ ನನ್ನ ಫ್ರೆಂಡಿಗೆ ಮಾತ್ರ ದೂರದ ಕತ್ಲಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣಿಸ್ತಿದ್ದೆ ಹೊರತು ನನಗೆ ಮಾತ್ರ ಏನೂ ಕಾಣಿಸ್ತಾ ಇರಲಿಲ್ಲ. ಅದರಿಂದ ಭಯ ಪಡದೆ ನಡೆದುಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೋಗ್ತಿರುವಾಗ ಸ್ವಲ್ಪ ಹೊತ್ತಿನ ನಂತರ ಅದೇ ದೂರದಲ್ಲಿ ಒಂದು ಬೆಂಕಿಯ ಬೆಳಕು ತೋರಿ ಬರೋದಕ್ಕೆ ಶುರುವಾಯಿತು. ಮತ್ತೆ ಯಾರೋ ಯಾವುದೋ ಒಂದು ಮಂತ್ರನ ಜಪಿಸ್ತಾ ಇರೋ ಹಾಗೆ ಕೇಳ್ಸೋಕ್ಕೆ ಶುರುವಾಯಿತು. ಇಬ್ಬರು ಭಯದಿಂದ ಮುಂದಕ್ಕೆ ಹೋಗೋಕ್ಕಾಗದೆ ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ನಂತರ ದೂರದಲ್ಲಿದ್ದ ಆ ವ್ಯಕ್ತಿ ಬೆಂಕಿನ ಹಿಡ್ಕೊಂಡು ನಮ್ಮ ಹತ್ರನೇ ಬರ್ತಾ ಇದ್ದ. ನಂತರ ಈ ದಾರಿಯಲ್ಲಿ ಹೋಗೋದು ಬೇಡ ಅಂತ ಅಲ್ಲೇ ಇದ್ದ ಇನ್ನೊಂದು ದಾರಿಯಲ್ಲಿ ಹೋಗೋಕೆ ಶುರು ಮಾಡಿದ್ವಿ. ಬಟ್ ಆ ದಾರಿಯ ಪಕ್ಕದಲ್ಲಿ ಮತ್ತೆ ಅದೇ ಬೆಂಕಿ ಕಾಣಿಸೋಕೆ ಶುರುವಾಗಿತ್ತು. ಆಗಿದ್ದಾಗಲಿ ಅಂತ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ರಾತ್ರಿ ತುಂಬ ಲೇಟ್ ಆಗಿದ್ದರಿಂದ ನನ್ನ ಫ್ರೆಂಡನ ಅಪ್ಪ ಅದೇ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದರು. ನನ್ನ ಫ್ರೆಂಡನ ಅಪ್ಪನ ನೋಡಿ ಒಂದೇ ಸಮನೆ ನಿಟ್ಟುಸಿರ್ಬಿಡ್ತಾ ಮುಂದಕ್ಕೆ ಸಾಗಿದ್ವಿ. ನಂತರ ಅವರಪ್ಪ ಮಾತಾಡೋಕ್ಕೆ ಶುರು ಮಾಡಿದ್ರು. ನನಗೆ ತುಂಬ ಹಸಿವಾಗಿದೆ, ನಾನು ಇಲ್ಲೇ ಕೂತು ಊಟ ಮಾಡ್ತೀನಿ ಅಂತ. ಅವರು ನನ್ನ ಫ್ರೆಂಡ್ನ ಅಪ್ಪ ಆಗಿದ್ದರಿಂದ ಇಬ್ಬರು ಸರಿ ಅಂತ ಅಲ್ಲೇ ಕೂತ್ಕೊಂಡ್ವಿ. ಅವರಪ್ಪ ಮುಂದೆ ಏನೂ ಮಾತಾಡದೆ ಒಂದೇ ಸಮನೆ ಊಟ ತಿಂದು ಮುಗಿಸಿದ ಮೇಲೆ ಕೈ ತೊಳೆಯೋಕ್ಕಂತ ಹೋದರು. ಎಷ್ಟೇ ಹೊತ್ತಾದರೂ ಬರಲೇ ಇಲ್ಲ. ನಂತರ ಇಬ್ಬರು ಅವರ ಹೆಸರನ್ನು ಕೂಗೋಕ್ಕೆ ಶುರು ಮಾಡಿದ್ವಿ. ಆದರೆ ನಾವೆಷ್ಟೇ ಕೂಗಿದ್ರೂ ಕೂಡ ಅವರ ಅಪ್ಪನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರದೇ ಇರೋದನ್ನು ನೋಡಿ ಮತ್ತೆ ನಮ್ಮಿಬ್ಬರಿಗೆ ಜೀವನೇ ಹೋದಂತಾಗಿತ್ತು. ಇಷ್ಟು ರಾತ್ರಿಯಲ್ಲಿ ನಾವು ಬರಬಾರ್ದಿತ್ತು ಅಂತ ಅನ್ನೋಷ್ಟರಲ್ಲೇ ಮತ್ತೆ ಅವರಪ್ಪ ಬಂದು, ಯಾಕೆ ಇಲ್ಲಿ ನಿಂತಿದ್ದೀರಾ, ಎಷ್ಟೊತ್ತಾಯ್ತು ಬಂದು, ಊಟ ಎಲ್ಲಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿರುವಾಗ ಇಬ್ಬರಿಗೂ ಮಾತೇ ಬರ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡದೆ ಸುಮ್ಮನೆ ಇರೋದನ್ನು ನೋಡಿ ನನ್ನ ಫ್ರೆಂಡನ ಅಪ್ಪ, ಸರಿ ಆಯಿತು, ನಾವಿಲ್ಲಿರೋದು ಬೇಡ ಅಂತ ಕೂಡಲೇ ಮನೆಗೆ ಕರ್ಕೊಂಬಂದರು. ಬಟ್ ಮನೆಗೆ ಬರುವಷ್ಟರಲ್ಲಿ ಬೆಳಗಾಗಿತ್ತು. ನಂತರ ಬೆಳಗ್ಗೆ ರಾತ್ರಿ ನಡೆದ ವಿಷಯದ ಬಗ್ಗೆ ಮಾತಾಡಿದಾಗ ಗೊತ್ತಾಯಿತು, ನಾವು ಹೋಗ್ತಾ ಇದ್ದ ದಾರಿಲಿ ಅವತ್ತೇ ಸತ್ತು ಹೋದ ಒಬ್ಬ ವ್ಯಕ್ತಿಯ ದೇಹವನ್ನು ಸುಟ್ಟಾಕಿದ್ರು ಅಂತ. ಆ ವ್ಯಕ್ತಿಯ ಹೆಸರು ಮಾಲಿಂಗ ಅಂತ. ಮನೆಯಲ್ಲಿ ಸರಿಯಾಗಿ ಊಟ ಕೊಡದೆ ಹಿಂಸೆ ಕೊಟ್ಟಿದ್ದರಿಂದ ಆತ ಸತ್ತು ಹೋಗಿದ್ದ. ಅವರಪ್ಪ ಹೇಳಿದಾಗಲೇ ನಮಗೆ ಗೊತ್ತಾಗಿದ್ದು, ರಾತ್ರಿ ನಮ್ಮ ಹತ್ರ ಊಟ ತಿಂದಿದ್ದು ಅವತ್ತೇ ಸತ್ತು ಹೋದ ಆ ವ್ಯಕ್ತಿಯ ಆತ್ಮ ಇರ್ಬೋದು ಅಂತ. ಅಲ್ಲಿಗೆ ಸುಮ್ಮನಾದ್ವಿ. ಅವತ್ತಿನಿಂದ ರಾತ್ರಿಯಲ್ಲಿ ಆ ಕಡೆ ಮತ್ತೆ ಯಾವತ್ತೂ ಹೋಗೋ ಪ್ರಯತ್ನ ಮಾಡಲಿಲ್ಲ. ಇದಿಷ್ಟು ನನಗಾದಂಥ ಅನುಭವ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕಥೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.